ಓಂ ಶಾಂತಿ. ಡೇಟ್ ಆಗಿದೆ 3-10-1969. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, ಸಂಪೂರ್ಣ ಸಮರ್ಪಣ್ ಕಿ ನಿಶಾನಿಯ. ಬಾಬಾ ಮಹಾವಾಕ್ಯ ಏನು ಹೇಳ್ತಿದ್ದಾರೆ? ಸಂಪೂರ್ಣವಾಗಿ ಸಮರ್ಪಣ ಆದರೆ ಅವರ ನಿಶಾನಿಗಳೇನಿರ್ತವೆ. ಬಾಬಾ ಹೇಳ್ತಾರೆ, ಕಿಸ್ಕೋ ದೇಖ್ತೆ ಹೋ, ಯಾರನ್ನು ನೋಡ್ತಿದ್ದೀರಾ? ಕೌನ್ ಕಿಸ್ಕೋ ದೇಖ್ ರಹೆ ಹೋ, ಯಾರು ಯಾರನ್ನು ನೋಡ್ತಿದ್ದಾರೆ? ಆತ್ಮ ಪರಮಾತ್ಮನನ್ನು ನೋಡ್ತಿದ್ದಾರೆ. ಅಪನ ಅಪನ ವಿಚಾರ ಸುನಾಯ, ತಮ್ಮ ತಮ್ಮ ವಿಚಾರಗಳನ್ನು ಹೇಳಿದರು. आज बाप दादा अपने पूर्ण परवानों को देख रहे हैं. ಇಂದು ಬಾಪ್ ದಾದಾ ಸಂಪೂರ್ಣವಾಗಿ ತನ್ನ ಪರವಾನೆಗಳನ್ನು ನೋಡ್ತಿದ್ದಾರೆ. ಪರವಾನೆಗಳು ಅಂತಂದರೆ ಪತಂಗಗಳು ಅಂತ ಹೇಳ್ತೀವಲ್ಲ, ಇಲ್ಲಿ ಪತಂಗಗಳು ಯಾರು? ನಾವು ಆತ್ಮಗಳು. ಅದಕ್ಕೆ ಬಾಬಾ ಹೇಳ್ತಾರೆ, ಕ್ಯೋಂಕಿ ಕहाँ तक परवाने बने हैं वो देखने आए हैं. ಬಾಬಾ ಏನು ನೋಡೋಕ್ಕೆ ಬಂದಿದ್ದಾರೆ? ಎಲ್ಲಿವರೆಗೆ ನೀವು ಪತಂಗ ಆಗಿದ್ದೀರಾ ಅಂತ ನೋಡೋಕ್ಕೆ ಬಂದಿದ್ದಾರೆ. वैसे तो परवाने क्षमा के पास जाते हैं, लेकिन यहाँ तो क्षमा भी परवानों से मिलती है. ಹೊರಗಡೆ ಏನಾಗ್ತದೆ? ಬೆಳಕು ಎಲ್ಲಿ ಇರ್ತದೋ ಅಲ್ಲಿ ಪತಂಗಗಳು ಬೆಳಕಿನ ಕಡೆಗೆ ಹೋಗ್ತಾವೆ. ಆದರೆ ಇಲ್ಲೇನಾಗಿದೆ? ಶಮಾನೇ ಪರವಾನೆ ಕಡೆ ಬರ್ತಾ ಇದೆ. ಶಮ ಅಂದರೆ ದೀಪ, ದೀಪ ಅಂದರೆ ಯಾರು? ಶಿವಬಾಬಾ. ಶಿವಬಾಬಾನೇ ಏನು ಮಾಡ್ತಿದ್ದಾರೆ? ಪತಂಗಗಳ ಕಡೆಗೆ ಬರ್ತಿದ್ದಾರೆ, ಅಂದರೆ ಆತ್ಮಗಳ ಭೇಟಿ ಮಾಡೋಕ್ಕೆ ಬರ್ತಿದ್ದಾರೆ. आपको मालूम है जो संपूर्ण परवाने होते हैं उनके लक्षण क्या है और परख क्या है. ತಮಗೆ ಗೊತ್ತಿದೆಯಾ? ಸಂಪೂರ್ಣ ಪರವಾನೆ, ಸಂಪೂರ್ಣ ಸಮರ್ಪಣೆ ಆಗಿರ್ತಕ್ಕಂಥ ಲಕ್ಷಣಗಳೇನಾಗಿರ್ತವೆ? ಹೆಂಗೆ ನೀವು ಪರಖ ಮಾಡ್ತೀರಾ? ಇವರು ಸಂಪೂರ್ಣವಾಗಿ ಪರಮಾತ್ಮನಿಗೆ ಬಲಿಯಾಗಿದ್ದಾರೆ. ಹರೇಕ್ನೇ ಸುನಾಯ, ಆಪ್ ಸಬ್ನೇ ಸುನಾಯ, ಓ ಯಥಾರ್ಥ ಹೈ. ತಾವೇನು ಕೇಳಿದಿರೋ ಅದು ಯಥಾರ್ಥ ಇದೆ. ಜೋ ಪರವಾನೆ ಹೋಂಗೆ ಓ ಏಕ್ ತೋ ಕ್ಷಮಾ ಕೆ ಸ್ನೇಹಿ ಹೋಂಗೆ, ಸಮೀಪ್ ಹೋಂಗೆ और सर्व संबंध उस एक के साथ ही होंगे. ಬಾಬಾ ಹೇಳ್ತಾರೆ, ಸಂಪೂರ್ಣವಾಗಿ ಪರವಾನೆಗಳು, ಪತಂಗಗಳು ಕ್ಷಮಾಗೆ ಬಲಿಯಾಗಿದ್ದಾರೆ ಅಂತಂದರೆ ಹೆಂಗೆ ಗೊತ್ತಾಗತ್ತೆ? ಅವ್ರು ಏನಾಗಿರ್ತಾರೆ? ಬಾಬಾಗೆ ಸ್ನೇಹಿ ಆಗಿರ್ತಾರೆ, ಸಮೀಪ ಇರ್ತಾರೆ, ಎಲ್ಲ ಸಂಬಂಧದಲ್ಲಿ ಬಾಬಾನ ತಗೊಳ್ತಾರೆ. ಬಾಬಾ ಹೇಳ್ತಾರೆ, ಉಸ್ ಏಕ್ ಕೆ ಸಾಥ್ ಹಿ ಹೋಂಗೆ तो सर्व संबंध स्नेही ಸಮೀಪ್ और ಸಾಹಸ್. ಇನ್ನು ಏನು ಲಕ್ಷಣ ಹೇಳ್ತಾರೆ ಅಂತಂದರೆ, ಅಂಥ ಆತ್ಮಗಳು, ಇಂಥ ಆತ್ಮಗಳು ಸಂಪೂರ್ಣ ಸಮರ್ಪಣ ಆತ್ಮಗಳು ಎಲ್ಲ ಸಂಬಂಧದಲ್ಲಿ ಬಾಬಾನ ತಗೊತಾರೆ, ಬಾಬಾಗೆ ಸ್ನೇಹಿಯಾಗಿರ್ತಾರೆ, ಸಮೀಪ ಇರ್ತಾರೆ, ಮತ್ತು ಅವ್ರ ಹತ್ರ ಸಾಹಸ ಇರ್ತದೆ. जो संपूर्ण परवाने होते हैं उनमें यह चारों ही बातें देखने में आती हैं. ಬಾಬಾ ಹೇಳ್ತಾರೆ, ಯಾರು ಸಂಪೂರ್ಣ ಪರವಾನೆ ಆಗಿರ್ತಾರೋ ಅವರಲ್ಲಿ ಈ 4 ಮಾತುಗಳನ್ನು ನೋಡಬಹುದು. ಯಾವುದು ಹೇಳಿದ್ರು ಬಾಬಾ? ಸರ್ವ ಸಂಬಂಧ, ಸ್ನೇಹಿ, ಸಮೀಪ್, ಸಾಹಸ್. ಈ 4 ಲಕ್ಷಣಗಳು ಅವ್ರ ಹತ್ರ ಇರ್ತವೆ. ಯಾರ ಹತ್ರ? ಯಾರು ಸಂಪೂರ್ಣ ಬಾಬಾಗೆ ಸಮರ್ಪಣ ಆಗಿರ್ತಾರೋ. ಬಾಬಾ ಹೇಳ್ತಾರೆ, ಓ ಚಾರೋ ಹಿ ಬಾತೆ ಅಪನೆ ಸಂಪೂರ್ಣ ಪರ್ಸೆಂಟೇಜ್ ಮೇ ಧಾರಣ ಕರ್ನಿ ಹೇ. ಆ 4 ಮಾತುಗಳನ್ನು ಸಂಪೂರ್ಣವಾಗಿ ಪರ್ಸೆಂಟೇಜ್ನಲ್ಲಿ ನೀವೇನು ಮಾಡಬೇಕು? ಧಾರಣೆ ಮಾಡಬೇಕು. ಬಾಬಾ ಹೇಳ್ತಾರೆ, 1% ಭೀ ಕಮ್ ನ ಹೋನಾ ಚಾಹಿಯೆ. 100% ಏನು ಮಾಡ್ಬೇಕಂತಾರೆ ಬಾಬಾ? ಆ 4 ವಿಷಯಗಳಲ್ಲಿ ಸಂಪೂರ್ಣ ಆಗಿರಬೇಕು. ಯಾವುದು? ಸರ್ವ ಸಂಬಂಧ, ಸ್ನೇಹಿ, ಸಮೀಪ ಮತ್ತು ಸಾಹಸ. ಈ 4 ಏನಿರಬೇಕು? 100%, 1% ಕಮ್ಮಿ ಆಗಬಾರ್ದು. ಕೈ ಬಚ್ಚೆ ಕೇತೆ ಹಮ್ ಹೇ ತೋ ಸಹಿ. ಇನ್ನು ಕೆಲವು ಮಕ್ಕಳು ಹೇಳ್ತಾರೆ, ನಾವು ಹಾಗೆ ಇದ್ದೀವಿ, ಲೇಕಿನ್ ಇತನೇ ಪರ್ಸೆಂಟ್, ಸ್ವಲ್ಪ ಇದ್ದೀವಿ, ಭಾಳ 100% ಇಲ್ಲ ಅಂತ ಹೇಳ್ತಾರಂತೆ.
तो जिनमें परसेंट की कमी हो गई तो उनको संपूर्ण परवाना नहीं कहेंगे. 100%ಗಿಂತ 1% ಕಮ್ಮಿ ಆದ್ರೂ ಕೂಡ ಅವ್ರಿಗೇನು ಹೇಳೋದಿಲ್ಲ, ಸಂಪೂರ್ಣ ಪತಂಗಗಳು, ಸಂಪೂರ್ಣ ಆತ್ಮಗಳು, ಸಂಪೂರ್ಣ ಪರವಾನೆಗಳು ಅಂತ ಹೇಳೋಕ್ಕಾಗೋದಿಲ್ಲ ಅಂತಾರೆ ಬಾಬಾ. ಓ ಪರವಾನಾ ದೂಸರಿ ಕ್ವಾಲಿಟಿ ಕಾ ಕಹಾ ಜಾಯೇಗಾ. ಆ ಪತಂಗ ಅದು ಎರಡನೇ ಕ್ವಾಲಿಟಿಯು ಅಂತ ಹೇಳ್ತಾರೆ. ಈಗೊಂದು ಸರ್ತಿ ಅವೇಕ್ ಮುರಳಿ ಒಳಗೆ ಹೇಳಿದ್ರು ಬಾಬಾ, ಪತಂಗಗಳು ಹೆಂಗಿರ್ತಾವು ಅಂತಂದರೆ ಹೋಗಿ ಪೂರ್ತಿ ಏನಾಗ್ಬಿಡ್ತಾವಂತ ಬಾಬಾನ ಸುಟ್ಬಿಡ್ತಾವ. ಇನ್ನು ಕೆಲವು ಏನು ಮಾಡ್ತಾವಂತ ಸುತ್ತ ಹಾಕ್ತಿರ್ತಾವಂತ. ಇನ್ನು ಕೆಲವು ಗಿಡದೊಳಗೆ ಕೂತ್ಕೊಂಡು ನೋಡಿ ಸಂತೋಷಪಟ್ಟಿರ್ತಾವಂತ. ಭಾಳ ಚಂದ ಹೇಳಿದರು ಬಾಬಾ ಅದನ್ನು. ಅದಕ್ಕೆ ಬಾಬಾ ಹೇಳ್ತಾರೆ, ಪರವಾನ ನಹಿ ಕಹೆಂಗೆ, ಅವು ಎರಡೇ ಕ್ವಾಲಿಟಿವು ಅಂತ ಹೇಳ್ತಾರೆ ಬಾಬಾ. ಜೋ ಕಿ ಚಕ್ರ ಹಿ ಕಾಟ್ನೆ ವಾಲೆ ಹೋತೆ ಹೇ ಹೇಳ್ತಾರೆ ನೋಡಿ ಬಾಬಾ. ಇನ್ನು ಕೆಲವು ಪರವಾನೆಗಳು ಹೆಂಗಿರ್ತಾವಂತ ಬರೀ ಸುತ್ತ ಹೊಡಿತಾರಂತ. ಇಲ್ಲಿ ಹಿಂಗೆ ಒಳಗೆ ಬರೋದಿಲ್ಲ ಅವರು. ಸೆಂಟ್ರ್ ಗೀತಾ ಪಾಠಶಾಲೆ ಒಳಗೆ ಬರೋದಿಲ್ಲ, ಅಲ್ಲೇ ನಿಂತು ಕೈ ಮುಕ್ಕೊಂಡು ಹೋಗ್ತಿರ್ತಾರೆ ನೋಡ್ರಿ ಎಷ್ಟು ಜನ. ಅದಕ್ಕೆ ಹೇಳ್ತಾರೆ ಬಾಬಾ, चक्र काटने वाले होते हैं, एक होते हैं शीघ्र एक ही बार क्षमा पर फिदा होने वाले. ಇನ್ನು ಕೆಲವು ಪತಂಗಗಳು ಒಂದೇ ಏಟಿಗೆ ಏನು ಮಾಡ್ತಾರೆ, ಫಿದಾ ಆಗಿಬಿಡ್ತಾರೆ. दूसरे होते हैं सोच समझ कर कदम उठाने वाले. ಎರಡನೇ ಥರ ವಿಚಾರ ಮಾಡ್ತಾರೆ, ನೋಡು ನಮ್ಗೆ ನೀಗ್ತದೋ ಇಲ್ಲೋ, ನೀಗಿದ್ರೆ ಹೋಗೋದು, ಇಲ್ಲಂದ್ರೆ ಇಲ್ಲ. तो जो सोच समझ कर कदम उठाते रहेंगे उनको कहेंगे फेरी पहने वाले. ಬಾಬಾ ಅಮೃತ ವೇಳೆಗೆ ಬರ್ರಪ್ಪ ಅಂತಂದ್ರೆ ನೋಡೋಣ್ರಿ ಆದ್ರೆ ಬರೋಣ್ರಿ ಅಂತ ಹಿಂಗಂತಾರಲ್ಲ, ಅಂಥವ್ರಿಗೆ ಏನು ಹೇಳ್ತಾರೆ ಬಾಬಾ, ದೂಸರಿ ಕ್ವಾಲಿಟಿ ಅಂತ ಹೇಳ್ತಾರೆ ಬಾಬಾ. ಎರಡನೇ ಕ್ವಾಲಿಟಿಯವರು ಅಂತ ಹೇಳ್ತಾರೆ ಬಾಬಾ. ಚಕ್ರ ಹೊಡೆಯೋರು ಅಷ್ಟೇ. ಫೇರಿ ಅಂದರೆ ಹಿಂಗೆ ಬಂದು ಒಂದು ರೌಂಡ್ ಹೊಡ್ಕೊಂಡು ಹೋಗ್ಬಿಡೋದು. चक्र काटने वाले तो दूसरी क्वालिटी वाले परवाने कई प्रकार के संकल्पों, विघ्नों और कर्मों में ही चक्र काटते रहते हैं. दूसरी ಅಂದರೆ ಎರಡನೇ ಕ್ವಾಲಿಟಿ ಪರವಾನೆಗಳು ಏನು ಮಾಡ್ತಾರೆ, ವಿಚಾರ ಮಾಡೋದು, ಹೋಗೋದು ಬಿಡೋದು, ಬರೋದು ಬಿಡೋದು, ಕೇಳೋದು ಬಿಡೋದು, ಮಾಡೋದು ಬಿಡೋದು, ಇಂಥ ವಿಘ್ನಗಳ ಕರ್ಮಗಳಲ್ಲಿ ಅವ್ರು ಏನು ಮಾಡ್ತಾರೆ, ಚಕ್ರ ತಿರುಗ್ತಾರೆ. तो आज पांडव सेना को भट्टी में बुलाया है. ಇವತ್ತು ಪಾಂಡವ ಸೇನೆಯರನ್ನು ಭಟ್ಟಿನಲ್ಲಿ ಕರೆಯಲಾಗಿದೆ. कहीं पर भी कई फैक्ट्री होती है तो जो बढ़िया फैक्ट्री होती है उसकी छाप लगती है. ಬಾಬಾ ಹೇಳ್ತಾರೆ, ಫ್ಯಾಕ್ಟ್ರಿದೇನೋ ಕಾಂಟ್ರಾಸ್ಟಾಗಿ ಹೇಳ್ತಿದ್ದಾರೆ ಬಾಬಾ. ಕೆಲವೊಂದು ಕಡೆ ಫ್ಯಾಕ್ಟ್ರಿ ಇರ್ತಾವೆ, ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಇರ್ತಾವಲ್ಲ, ಅಲ್ಲಿ ಛಾಪ್ ಇರ್ತದೆ. अगर उस फैक्ट्री की छाप नहीं होती है तो वो चीज़ इतनी नहीं चलती है. इस रीति आप भी जो भट्टी में आए हो तो यहाँ भी छाप लगाने के लिए आए हो. ಛಾಪ್ ಅಂದರೆ ಸಿಕ್ಕ. ಈಗ ಒಂದೊಂದು ವಸ್ತುಗಳು ಇರ್ತಾವೆ, ಯಾವ ಕಂಪ್ನಿ, ಬ್ರ್ಯಾಂಡೆಡ್ ಕಂಪ್ನಿ ಸಿಕ್ಕ ಹಾಕಿ ಕಳಿಸಿರ್ತಾರಲ್ಲ, ಹಂಗೆ ಸಿಕ್ಕ ಹಾಕಿದರೆ ನಾವು ಏನಾಗ್ತಾವೆ, ಚಾಲ್ತಿಯಲ್ಲಿರ್ತಾವೆ. ಅದಕ್ಕೆ ಹೇಳ್ತಾರೆ ಬಾಬಾ, ಇಲ್ಲಿನೂ ಕೂಡ इस ರೀತಿ आप भी जो भट्टी में आए हो, ಇದೇ ರೀತಿ ನೀವು ಪಾಂಡವರಿನ ಭಟ್ಟಿನಲ್ಲಿ ಬಂದಿದ್ದೀರಲ್ಲ, यहाँ भी ಛಾಪ್ लगाने के लिए आए हो. ಇಲ್ಲಿನೂ ನಿಮಗೇನು ಛಾಪ್ ಸಿಗ್ತದೆ, ಬ್ರಹ್ಮಕುಮಾರಿ ಒಂದು ಛಾಪ್ ಇದೆಯಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಟ್ರೇಡ್ ಮಾರ್ಕ್ ಹೋತಾ ಹೇನಾ, ಛಾಪ್ ಅಂದ್ರೇನು, ಟ್ರೇಡ್ ಮಾರ್ಕ್ ಅಂತ ಹೇಳ್ತಾರೆ. ಆ ಫಿರ್ ಕೌನ್ಸಿ ಛಾಪ್ ಲಗವಾನೆ ಲಿಯೇ ಆಯೆ ಹೋ, ನೀವೇನು ಸಿಕ್ಕ ಹಾಕೊಳ್ಳಿಕ್ಕೆ ಬಂದಿದ್ದೀರಲ್ಲಿ ಅಂತ ಕೇಳ್ತಾರೆ ಬಾಬಾ. संपूर्ण सरेंडर या संपूर्ण समर्पण का छाप अगर नहीं लगा तो मालूम है कि क्या होगा. ಬಾಬಾ ಕೇಳ್ತಾರೆ, ಸಂಪೂರ್ಣ ಸರೆಂಡರ್ ಅಥವಾ ಸಂಪೂರ್ಣ ಸಮರ್ಪಣದ ಛಾಪ್ ಇಲ್ಲ ಅಂತಂದರೆ ಗೊತ್ತಲ್ಲ ಏನಾಗುತ್ತೆ ಅಂತಾರೆ ಬಾಬಾ. ಜೈಸೆ ಛಾಪಾ ನ ಲಗಿ ಚೀಸ್ ಕಿ ವ್ಯಾಲ್ಯೂ ಕಮ್ ಹೋತಿ ಜಾತಿ ಹೈ. ಬಾಬಾ ಹೇಳ್ತಾರೆ, ಹೇಗೆ ಛಾಪಾನ ಲಗಿ, ಸಿಕ್ಕ ಹಾಕಲಿಲ್ಲ ಅಂತಂದರೆ ಆ ವಸ್ತುಗಳ ಬೆಲೆ ಇರುವುದಿಲ್ಲ. ಈಗ ಬಂಗಾರ ತೊಗೊಳ್ತೀವಲ್ಲ, ಬಂಗಾರ ಮೇಲೆ ಯಾವುದೇ ಟ್ರೇಡ್ ಮಾರ್ಕ್ ಇಲ್ಲ ಅಂದರೆ ತೊಗೊಳ್ದಿಲ್ಲ. ಹಾಲ್ ಮಾರ್ಕ್ ಅಂತ ಹೇಳ್ತೀವಲ್ಲ, ಇವಾಗ ಅದು ಇದ್ರೇ ಅದಕ್ಕೇನಿರ್ತದೆ, ಬೆಲೆ ಇರ್ತದೆ, ಇಲ್ಲ ಅಂದರೆ ಇಲ್ಲ. ಹಂಗೆ ಹೇಳ್ತಾರೆ ಬಾಬಾ. ಉಸಿ ರೀತಿ ಸೆ, ಅದೇ ಥರನಾಗಿ ಆಪ್ ಆತ್ಮಾओं की भी, ತಾವು ಆತ್ಮಗಳದ್ದು ಕೂಡ
ಸ್ವರ್ಗ ಮೇ ವ್ಯಾಲ್ಯೂ ಕಮ್ ಹೋ ಜಾಯೇಗಿ, ಸ್ವರ್ಗದಲ್ಲಿ ನಿಮ್ಮ ಬೆಲೆ ಏನಾಗ್ಬಿಡ್ತದೆ, ಕಡಿಮೆ ಆಗ್ತದೆ. तो अपनी राजधानी में समीप आने लिए यह छापा लगाना ही पड़ेगा. ಅದಕ್ಕೆ ಬಾಬಾ ಹೇಳ್ತಾರೆ, ತಾವು ತಮ್ಮ ರಾಜಧಾನಿಯ ಸಮೀಪ ಬರಬೇಕು ಅಂತಂದರೆ ಈ ಛಾಪ ನೀವು ಹಾಕ್ಕೊಳ್ಳೇಬೇಕಾಗ್ತದೆ. ಮಾತಾओं ನಷ್ಟ ಮೋಹಕ ಪತ್ರ ಮಿಲಾ, ಮಾತೆಯರಿಗೆ ನಷ್ಟಮೋಹ ಪತ್ರ ಸಿಗ್ತಾ. और पांडव सेना को समर्पण ಸಂಪೂರ್ಣ ಸಮರ್ಪಣ का. ಮಾತೆಯರಿಗೆ ಏನು ಛಾಪ, ನಷ್ಟಮೋಹ. ಪಾಂಡವರಿಗೆ ಏನಿದೆ, ಸಂಪೂರ್ಣ ಸಮರ್ಪಣ. पांडवों का ही गायन है कि गल कर खत्म हो गए. ಮಹಾಭಾರತದ ಕಥೆನಲ್ಲಿ ಹೇಳ್ತಾರಲ್ಲ, ಇದ್ರೊಳಗೆ ಭೂಮಿಯೊಳಗೆ ಹೋಗಿರ್ತಾರೆ ಪಾಂಡವರು. ದುರ್ಯೋಧನ ಏನು ಮಾಡ್ತಾನೆ, ಬೆಂಕಿ ಹಚ್ಚಿಬಿಟ್ಟಿರ್ತಾನೆ. ಎಲ್ಲರೂ ಏನು ತಿಳ್ಕೊಂಡಿದ್ದಾರೆ, ಪಾಂಡವರೆಲ್ಲ ಸುಟ್ಟು ಹೋದ್ರು ಅಂತ ತಿಳ್ಕೊಂಡಿರ್ತಾರೆ. ಅದಕ್ಕೆ ಹೇಳ್ತಾರೆ ಬಾಬಾ, ಖತಮ್ ಹೋ ಗಯೆ, ಗಲ್ ಕರ್ ಖತಮ್ ಹೋ ಗಯೆ. पहाड़ों पर नहीं लेकिन ऊंची स्थिति में गल कर अपने को ऊंचाई से बिल्कुल ऊपर जो अव्यक्त स्थिति है उसमें गल गए. ಬಾಬಾ ಹೇಳ್ತಾರೆ, ಅವರೇನೋ ಪಹಾಡ ಬೆಟ್ಟದ ಮೇಲೆ ಹೋದರು ಹಂಗೆ ಹಿಂಗೆ ಹೇಳ್ತಾರೆ. ಹಂಗಲ್ಲ ಅದು. ಅದರ ಅರ್ಥ ಏನು, ಪಹಾಡದ ಅರ್ಥ ಏನು, ಶ್ರೇಷ್ಠ ಸ್ಥಿತಿ ಅಂತ ಹೇಳ್ತಾರೆ ಬಾಬಾ. ಶ್ರೇಷ್ಠ ಸ್ಥಿತಿನಲ್ಲಿ ಗಲ್ಕರ್ ಸುಟ್ಟು, ಅಪನೇಕೋ ತಮ್ಮನ್ನು ತಾವು, ನೀಚಾಯಿಸೆ ಕೆಳಗಿನಿಂದ, ಬಿಲ್ಕುಲ್ ಊಪರ್ ಏನಾಗಬೇಕಾಗಿದೆ, ನಾವು ಮೇಲೆ ಹೋಗಬೇಕು. ಹೆಂಗೆ ಮೇಲೆ, ಅವ್ಯಕ್ತ ಸ್ಥಿತಿ ಹೇ. ನಮ್ಮ ಸ್ಥಿತಿ ಏನಾಗಬೇಕು, ಅವ್ಯಕ್ತ ಸ್ಥಿತಿ. ಹೆಂಗಾಗಬೇಕು, ಶ್ರೇಷ್ಠ ಸ್ಥಿತಿನಲ್ಲಿ ಇದ್ದುಕೊಂಡು ನಮ್ಮದೆಲ್ಲ ಸುಟ್ಟು ಏನು ಮಾಡಬೇಕು, ಅವ್ಯಕ್ತ ಸ್ಥಿತಿನಲ್ಲಿ ಬರಬೇಕು ಅಂತ ಹೇಳ್ತಾರೆ ಬಾಬಾ. ಅರ್ಥಾತ್ ಅದರ ಅರ್ಥ ಏನು, ಉಸ್ಮೇಗಲ್ ಗಯೆ ಹೋ, ಅವ್ಯಕ್ತ ಸ್ಥಿತಿನಲ್ಲಿ ಇದ್ಕೊಂಡು ಪರಮಾತ್ಮನ ಶಕ್ತಿಯ ಕಿರಣಗಳಲ್ಲಿ ನಾನು ಆತ್ಮ ಏನಾಗಿದ್ದೀನಿ, ನನ್ನ ಆತ್ಮನ ಪಾಪ ಕರ್ಮಗಳು ಭಸ್ಮ ಆಗಿ, ಅದರ ಅರ್ಥ ಏನು, ಅವ್ಯಕ್ತ ಸ್ಥಿತಿನಲ್ಲಿ ಸಂಪೂರ್ಣತಾಕ್ಕೂ ಪ್ರಾಪ್ತ ಹುಯೆ. ಸಂಪೂರ್ಣತಾ ಅಂದರೆ 100% ಅವ್ಯಕ್ತ ಸ್ಥಿತಿ ಅಂತ ಹೇಳ್ತಾರೆ ಬಾಬಾ. ಯಹ ಪಾಂಡವಂಕ ಯಾದ್ಗಾರ್ ಭೀ ಹೇ, ಇದು ನಮ್ಮ ಯಾದ್ಗಾರನೇ ಅಲ್ಲಿ ಮಹಾಭಾರತದಲ್ಲಿ ತೋರಿಸಿರೋದು. उस यादगार की याद दिलाने और प्रैक्टिकल में लाने लिए भट्टी मिली है. ಆ ನೆನಪಿನಾರ್ಥವಾಗಿ, ನೆನಪು ಮಾಡುವುದರ ಸಲುವಾಗಿ ಈ ಪ್ರಾಕ್ಟಿಕಲ್ನಲ್ಲಿ ನಿಮ್ಮನ್ನು ಏನು ಮಾಡಲಾಗಿದೆ, ಭಟ್ಟಿನಲ್ಲಿ ಕರ್ಕೊಂಡು ಬರಲಾಗಿದೆ. ಸಂಪೂರ್ಣ ಸಮರ್ಪಣ ಕಿಸ್ಕೋ ಕಹ ಜಾತಾ ಹೇ, ಮತ್ತೆ ಕೇಳ್ತಾರೆ ಬಾಬಾ. ಮತ್ತೆ ಹೇಳ್ತಾರೆ, ಮ್ಯಾಲೆ ಏನು ಹೇಳಿದ್ರು ಬಾಬಾ, ಸಂಪೂರ್ಣ ಸಮರ್ಪಣ ಅಂದ್ರೇನು, ಸರ್ವ ಸಂಬಂಧ, ಸ್ನೇಹಿ, ಸಮೀಪ, ಸಾಹಸ ಇದ್ದವ್ರಿಗೆ ಸಂಪೂರ್ಣ ಸಮರ್ಪಣ. ಮತ್ತೆ ಕೇಳ್ತಾರೆ ಬಾಬಾ, ಯಾರಿಗೆ ಹೇಳಲಾಗ್ತದೆ, जो संपूर्ण समर्पण अर्थात तन मन धन और संबंध समय सब में अर्पण. ಮತ್ತು 4 ಹೇಳ್ತಾರೆ ಬಾಬಾ, ತನ್ಮಂಧನ್ ಒಂದು, ಸಂಬಂಧ ಒಂದು, ಸಮಯ ಸಬ್ ಮೇ ಅರ್ಪಣ್. ಎಲ್ಲನೂ ಯಾರಿಗೆ ಅರ್ಪಣೆ ಮಾಡೋದು, ಬಾಬಾಗೆ ಅರ್ಪಣೆ ಮಾಡೋದು. अगर मन को समर्पण कर दिया तो मन को बिना श्रीमत की यूज़ नहीं कर सकते. ಬಾಬಾ ಹೇಳ್ತಾರೆ, ನನ್ನ ಮನಸ್ಸನ್ನು ಯಾರಿಗೆ ಕೊಟ್ಟೆ, ಮನಸ್ಸು ಪರಮಾತ್ಮನಿಗೆ ಕೊಟ್ಟ ಮೇಲೆ ಏನು ಮಾಡಬೇಕು, ನೆನಪಲ್ಲ, ಅವ ಹೇಳ್ದಂಗೆ ಕೇಳಬೇಕು. ಈ ಹೊರಗಡೆ ಸ್ಥೂಲದಲ್ಲಿ ಲಗ್ನ ಮಾಡ್ಕೊತಾರೆ. ಪತ್ನಿ ಪತಿಗೆ ಮನಸ್ಸು ಕೊಟ್ಟ ಮೇಲೆ ಏನು ಮಾಡಬೇಕು, ಹೇಳ್ದಂಗೆ ಕೇಳೋದಿತ್ತು ಇಷ್ಟು ದಿನ, ಈಗ ನಡೆಯಂಗಿಲ್ಲ. ಈಗ ಪತಿ ಹೇಳ್ದಂಗೆ ಕೇಳಬೇಕು, ಅದು ಲೌಕಿಕ. ಇಲ್ಲಿ ಯಾರಿಗೆ ಸಮರ್ಪಣ ಆಗಿದ್ದೀವಿ, ಸಂಪೂರ್ಣ ಸಮರ್ಪಣ ಪರಮಾತ್ಮ ಪತಿಗೆ ನಾವು ಸಮರ್ಪಣ ಆಗಿದ್ದೀವಿ ಅಂತಂದರೆ, ಮನಸ್ಸನ್ನು ಅವನಿಗೆ ಕೊಟ್ಟಿದ್ದೀವಿ ಅಂತಂದರೆ ಹೇಳ್ತಾರೆ ಬಾಬಾ, ಮನ್ ಕೋ ಸಮರ್ಪಣ ಕರ್ ದಿಯಾ ತೋ ಮನ್ ಕೋ ಬಿನಾ ಶ್ರೀಮತ್ ಕೆ ಯೂಸ್ ನಹಿ ಕರ್ ಸಕ್ತೆ. ನನ್ನ ಮನಸ್ಸನ್ನು ನನ್ನ ಮನಸ್ಸಿನ ಅನುಗುಣವಾಗಿ ನಡೆಸೋದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಮನ್ಕೋ ಬಿನಾ ಶ್ರೀಮತ್ಗೆ, ಬಿನಾ ಶ್ರೀಮತ್ಗೆ ಅಂದರೆ ಬಾಬಾ ಹೇಳಿದ ಹಾಗೇ ಮನಸ್ಸನ್ನು ಕೂಡ ಯೂಸ್ ಮಾಡೋದು, ಮನಸ್ಸು ಯೂಸ್ ಮಾಡೋದು ಅಂತ ಹೇಳ್ತಾರೆ ಬಾಬಾ. ತನ್ಮಂಧನ್
ದೇಹ ಯೂಸ್ ಮಾಡ್ಕೊಳ್ಳೋದು, ಹಣ ಯೂಸ್ ಮಾಡ್ಕೊಳ್ಳೋದು ಗೊತ್ತಿತ್ತು ನಮಗೆ. ಈಗ ಹೇಳ್ತಾರೆ ಬಾಬಾ ಮನಸ್ಸನ್ನು ಬಳಕೆ ಹೆಂಗೆ ಮಾಡ್ಕೋಬೇಕಂತೆ, ಶ್ರೀಮತ ಬೇಕು. ಅದನ್ನು ಬಿಟ್ಟು ನಾನು ಏನೂ ಮಾಡೋಂಗಿಲ್ಲ. अब बताओ धन को श्रीमत से यूज़ करना तो सहज है ಹೇಳ್ತಾರೆ ಬಾಬಾ. ಹಣವನ್ನು ಬಾಬಾ ಹೇಳ್ದಂಗೆ ಬಳಕೆ ಮಾಡೋದು ಭಾಳ ಸುಲಭ, ಅಷ್ಟೇನು ಕಷ್ಟ ಆಗೋದಿಲ್ಲ. ಬಾಬಾ ಹೇಳ್ತಾರೆ ತನ್ ಕೋ ಭಿ ಯೂಸ್ ಕರ್ನಾ ಸಹಜ್ ಹೈ. ದೇಹವನ್ನು ಬಾಬಾ ಹೇಳ್ದಂಗೆ ಅಲ್ಲಿ ಅಂದರೆ ಪರಮಾತ್ಮನ ಸೇವೆಗಷ್ಟೇ ಬಳಸ್ಬೋದು, ಅಷ್ಟೇನು ಕಷ್ಟ ಅಲ್ಲ. ಲೇಕಿನ್ ಮನ್ सिवाय श्रीमत के एक भी संकल्प उत्पन्न नहीं करे, इस स्थिति को कहा जाता है समर्पण. ಬಾಬಾ ಹೇಳ್ತಾರೆ ಮನಸ್ಸನ್ನು ಪರಮಾತ್ಮ ಏನು ಹೇಳಿದಾನೋ, ಏನು ಯೋಚನೆ ಮಾಡಂತ ಹೇಳಿದಾನೆ ಪರಮಾತ್ಮ, ಮೇ ಆತ್ಮ ಹೂँ, ಮೇ ಆತ್ಮ ಹೂँ, ಮೇ ಆತ್ಮ ಹೂँ. सामने वाली भी आत्मा है, ಪಡೋಸೆ ಭೀ ಆತ್ಮ ಹೇ, ಅವರು ಆತ್ಮ, ಇವರು ಆತ್ಮ, ಅದು ಆತ್ಮ, ಇದು ಆತ್ಮ. ಮುಂದೆ ನಾನು ಆತ್ಮ ಹೆಂಗಿದ್ದೀನಿ, ಶಾಂತ್ ಸ್ವರೂಪ್. ನನ್ನ ಎದುರುಗಡೆ ಆತ್ಮ ಶಾಂತ್ ಸ್ವರೂಪ್. ನಮ್ಮಪ್ಪ ಯಾರು, ಶಿವ ಬಾಬಾ. ಇಷ್ಟೇ ಯೋಚನೆ ಮಾಡಂತ ಹೇಳೋಣ ಬಾಬಾ, ಮತ್ತಿನ್ನೇನು ಯೋಚನೆ ಮಾಡಂತ ಹೇಳಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ಮನ್ सिवाय श्रीमत के एक भी संकल्प उत्पन्न नहीं करे, इस स्थिति को कहा जाता है समर्पण. इसलिए ही महामंत्र दिया है. वो क्या है, मन मना भव का मुख्य मंत्र है. ಮನಸ್ಸಿನ ತುಂಬ ಯಾರು ತುಂಬಿಕೊಂಡಿರ್ಬೇಕು, ಏನು ನಮ್ಮ ಮನಸ್ಸು ತುಂಬ ಏನು ತುಂಬಿಕೊಂಡವು. अगर मन संपूर्ण समर्पण है तो तन मन धन समय संबंध शीघ्र ही उस तरफ लग जाते हैं. ಮೊದಲೇದೇನು ಮಾಡಬೇಕು ಈ ಕೆಲಸ, ನಾವು ಮನಸ್ಸನ್ನು ಬಾಬಾನ ಕಡೆ ಇಟ್ಟರೆ ಉಳಿದದೆಲ್ಲ ಆಟೋಮೆಟಿಕ್ಕಾಗಿ ಶೀಘ್ರವಾಗಿ ಏನಾಗ್ಬಿಡ್ತದೆ, ಸಮರ್ಪಣಾ ತಂತಾನೇ ಆಗಿಬಿಡ್ತದೆ. तो मुख्य बात ही है मन. मन को समर्पण करना अर्थात व्यर्थ संकल्प विकल्पों को समर्पण करना. ಮನಸ್ಸನ್ನು ಸಮರ್ಪಣ ಮಾಡೋದು ಅಂತಂದ್ರೇನು, ಸಂಕಲ್ಪನೂ ಬಾಬಾಗೆ ಸಮರ್ಪಣೆ ಮಾಡೋದು, ವಿಕಲ್ಪಗಳನ್ನು ಬಾಬಾಗೆ ಎಲ್ಲವೂ ಬಾಬಾಗೆ ಸಮರ್ಪಣ ಮಾಡೋದು ಅಂತ ಹೇಳ್ತಾರೆ ಬಾಬಾ. ಓಹಿ ಪರಖೆ ಸಂಪೂರ್ಣ ಪರವಾನೆ ಕಿ. ಸಂಪೂರ್ಣ ಪರವಾನೆ ಅಂತ ಹೆಂಗೆ ತಿಳ್ಕೊಳ್ಳೋದು ಅಂತ ಹೇಳ್ತಾರೆ ಬಾಬಾ. ಮನಸ್ಸಿನಿಂದ ಸಂಪೂರ್ಣವಾಗಿ ಬಾಬಾಗೆ ಏನಾಗಬೇಕು, ಬಲಿಯಾಗಬೇಕು. ಸಂಪೂರ್ಣ ಸಮರ್ಪಣ ವಾಲೋं को मन में सिवाय ಉನ್ಕೆ, ಬಾಬಾ ಹೇಳ್ತಾರೆ ಸಂಪೂರ್ಣ ಸಮರ್ಪಣ ಆದವ್ರಿಗೆ ಮನಸ್ಸಿನಲ್ಲಿ ಬಾಬಾನ ಬಿಟ್ಟರೆ ಬಾಬನ ಗುಣಗಳು, ಬಾಬನ ಕರ್ತವ್ಯ, ಬಾಬನ ಸಂಬಂಧಕ್ಕೆ ಕುಚ್ ಅವ್ರ ಸುಚಿತಾ ಹಿ ನಹಿ. ಬಾಬಾ ಹೇಳ್ತಾರೆ ಯಾರು ಸಂಪೂರ್ಣ ಸಮರ್ಪಣ ಆಗಿರುವಂಥವ್ರು ಇರ್ತಾರಲ್ಲ, ಅವ್ರ ಮನಸ್ಸಿನಲ್ಲಿ ಬಾಬಂದು ಗುಣ, ಕರ್ತವ್ಯ, ಸಂಬಂಧ ಇದನ್ನು ಬಿಟ್ಟರೆ ಅವ್ರ ತಲೆಯೊಳಗೆ ಇನ್ನೇನೋ ಬರೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಅಬ್ ಬತಾओ कि ऐसा छापा लगाया हुआ है. ಈಗ ಹೇಳ್ರಿ, ಇಂಥ ಒಂದು ಸಿಕ್ಕ ಹಾಕ್ಕೊಂಡಿರಿ ಅಂತ ಕೇಳ್ತಾರೆ ಬಾಬಾ. ಎಂಥ ಸಿಕ್ಕ, मन को संपूर्ण बाबा को समर्पण करना. जैसे आजकल के ज़माने में आप लोग सब दफ्तरों के काम करते हो, तो कभी कभी दफ्तर की जो चीज़ें होती हैं वो अपने काम में लगा देते हो. इसी रीति जो आपने समर्पण कर दिया तो वह आपकी चीज़ नहीं रही. ಅದಕ್ಕೆ ಬಾಬಾ ಹೇಳ್ತಾರೆ ಹೊರಗಡೆನೂ ಏನು ಮಾಡ್ತಾರೆ, दफ्तरों में काम करते हो तो कभी कभी दफ्तर की जो चीज़ें होती हैं वो अपने काम में लगा देते हैं. ಅದೇ ಥರ ನೀವು ಏನು ಮಾಡಬೇಕಂತಾರೆ ಬಾಬಾ, ತಾವು ಏನು ಸಮರ್ಪಣೆ ಮಾಡಿದ್ದೀರಲ್ಲ, ಸಮರ್ಪಣೆ ಮಾಡಿದಂಥ ವಸ್ತು ಅದು ನಿಮ್ದಾಗ್ತದೇನು. ಈಗ ಯಾರಿಗೂ ಕೊಟ್ಟಿರ್ತೀವಿ, ಇದು ನಿಮ್ದು ಗಿಫ್ಟ್ ಕೊಟ್ಟ ಮೇಲೆ ಕೊಡ್ರಿ ಇದು ನಂದಂತ ಅನ್ಲಿಕ್ಕೆ ಬರ್ತದೇನು.
ಈಗ ಮನಸ್ಸು ಯಾರು ಕೊಟ್ವಿ, ಮತ್ತೇನು ಮಾಡತ್ತೀವಿ, ಮತ್ತೆ ಹೊಳ್ಳಿ ಇಸ್ಕೊತಿರ್ತೀವಿ ನಾವು. ಬಾಬಾ ಅದು ಕೊಡು ಇದು ಕೊಡು, ಅದನ್ನು ಮಾಡು ಇದನ್ನು ಮಾಡು. ಬಾಬಾ ಹೇಳ್ತಾರೆ ಜಿಸ್ಕೋ ದಿಯಾ ಉನ್ಕಿ ಹುಯಿ, ಯಾರಿಗೆ ಕೊಟ್ಟಿರೋ ಅವ್ರದ್ದಾಯಿತು. तो उनकी चीज़ को आप अपने कार्य में यूज़ नहीं कर सकते हो. ಕೊಟ್ಟಂಥ ವಸ್ತುಗಳನ್ನು ತಗೊಂಡು ಮತ್ತೆ ನೀವು ಯೂಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. लेकिन संस्कार होने के कारण कभी कभी श्रीमत के साथ मनमत देह अभिमान पने की मत शूद्र पने की मत कहीं ಯೂಸ್ कर लेते हो. ಬಾಬಾ ಹೇಳ್ತಾರೆ 63 ಜನ್ಮದ ಸಂಸ್ಕಾರಗಳ ಕಾರಣವಾಗಿ ಮತ್ತೆ ಮತ್ತೆ ಏನು ಮಾಡ್ತೀರಾ, ಶ್ರೀಮತದ ಜೊತೆಗೆ ನಿಮ್ಮ ಮನಸ್ಸಿನ ಪ್ರಕಾರ ನಡೀತೀರಾ, ದೇಹ ಹೇಳ್ದಂಗೆ ಕೇಳ್ತೀರಾ, ಅನೇಕ ಶೂದ್ರ ಗುಣಗಳನ್ನು ಮತ್ತೆ ಏನು ಮಾಡ್ತೀರಾ, ಯೂಸ್ ಮಾಡ್ಕೋತೀರಾ ಅಂತ ಹೇಳ್ತಾರೆ ಬಾಬಾ. ಇಸ್ಲಿಯೇ ಹಿ ಕರ್ಮಾತೀತ ಅವಸ್ಥಾ ವ ಅವ್ಯಕ್ತ ಸ್ಥಿತಿ ಸದಾ ಏಕ ರಸ್ ನಹಿ ರಹತಿ. ಅದಕ್ಕಾಗಿ ನಿಮಗಿನ್ನೂ ಏನಾಗ್ತಿಲ್ಲ, ಕರ್ಮಾತೀತ ಸ್ಥಿತಿ ಬರಲಿಕ್ಕೆ ಆಗ್ತಿಲ್ಲ, ಅವ್ಯಕ್ತ ಸ್ಥಿತಿನಲ್ಲಿ ಇರಲಿಕ್ಕೆ ಆಗ್ತಿಲ್ಲ. ಒಮ್ಮೆ ಹಂಗಿರ್ತೀರಿ, ಒಮ್ಮೆ ಹಿಂಗೆ ಅಂತ ಹೇಳ್ತಾರೆ ಬಾಬಾ. ಕ್ಯೋಂಕಿ ಮನ್ ಭಿನ್ನ ಭಿನ್ನ ರಸ್ ಮೇ ಹೈ ತೋ ಸ್ಥಿತಿ ಮೇ ಭಿನ್ನ ಭಿನ್ನ ಹೈ. ಮನಸ್ಸು ಏನಿದೆ, ಮನಸ್ಸೊಳಗೆ ಏನೇನೇನೇನೋ ವಿಚಾರಗಳು ಬರ್ತಾವೆ. ಮನಸ್ಸಿನ ವಿಚಾರಗಳಿಂದನೇ ನಮ್ಮದು ಸ್ಥಿತಿ ಏನಾಗ್ತದೆ, ಬಿಗಡಾಯಿಸ್ತದೆ. ಹಂಗಿದ್ದೆ ಹಿಂಗಾಗ್ತದೆ. ಏಕ್ ಹಿ ರಸ್ ಮೇ ರಹೆ ತೋ ಏಕ್ ಹಿ ಸ್ಥಿತಿ ರಹೆ. ಮನಸ್ಸು ಒಂದೇ ರಸದಲ್ಲಿ ಇತ್ತು ಅಂತಂದರೆ ಸ್ಥಿತಿನೂ ಏನಾಗ್ತದೆ, ಏಕ ರಸ ಆಗಿಬಿಡ್ತದೆ. बाप दादा बच्चों को हल्का बनाते हैं और बच्चे जानबूझकर अपने पर बोझ ले लेते हैं. ಬಾಬಾ ಬಂದೇನು ಮಾಡ್ತಾರೆ, ಮಕ್ಕಳೇ ಹಗುರಾಗ್ರಿ, ಹಗುರಾಗು ಅಂತ ಹೇಳ್ತಾರೆ. ಮತ್ತು ಮಕ್ಕಳೇನು ಮಾಡ್ತಾರೆ, ಗೊತ್ತಿದ್ದು ಮತ್ತೇನು ಮಾಡ್ತಾರೆ, ಭೋಜ ಭಾರ ಹೊತ್ಕೊಂಡು ನಾನೇ ಮಾಡ್ತೀನಿ ಅಂತ ಹೋಗ್ತೀವಿ ನಾವು. ಏನಾಗ್ಬಿಡ್ತದೆ, ವಜ್ಜಾಗ್ಬಿಡ್ತದೆ. क्योंकि 63 जन्मों से विकर्मों का बोझ लोक मर्यादा का बोझ उठाने की आदि बन गए हैं. ಅದರ ಬಾಬಾ ಹೇಳ್ತಾರೆ 63 ಜನ್ಮದ ವಿಕರ್ಮಗಳ ಭೋಜ, ವಿಕರ್ಮಗಳ ಭಾರ, ಲೋಕ ಮರ್ಯಾದ ಅಂತಂದು ಐತಲ್ಲ, ನಮ್ಮ ಮಂದೇನಂದಾರು ಅವೆಲ್ಲ ಏನು ಮಾಡಿ ಹೊತ್ಕೊಂಡು ಕೂತೀವಿ ತಲೆ ಮೇಲೆ ಅಂತ ಹೇಳ್ತಾರೆ ಬಾಬಾ. इसलिए बोझ उतार कर भी फिर रख लेते हैं. जिनकी जो आदत होती है वो आदत से मजबूर हो जाते हो ना. ಬಾಬಾ ಹೇಳ್ತಾರೆ ಭಾರ ಕೆಳಗಿಳಿಸಿರ್ತಾರೆ, ವಜ್ಜಾಯಿತು ಅಂತ ಏನು ಮಾಡ್ತಾರೆ, ಕೆಳಗಿಳಿಸಿಟ್ಟಿರ್ತಾರೆ. ಜಿನ್ಕಿ ಜೋ ಆದತ್ ಹೋತಿ ಹೇ, ಯಾರಿಗೆ ಅದು ಏನಾಗ್ಬಿಟ್ಟಿರ್ತದೆ, ಚಟ ಆಗಿಬಿಟ್ಟಿರ್ತದೆ, ಹವ್ಯಾಸ ಆಗಿಬಿಟ್ಟಿರ್ತದೆ. ಆದತ್ ಸೈ, ಆ ಚಟದಿಂದ ಮಜಬೂರಾಗಿ ಏನು ಮಾಡ್ತಾರೆ, ಮತ್ತೆ ಹೊತ್ಕೊಂಡು ಕೊಡ್ತಾರೆ. ಅದಕ್ಕೆ ಹೇಳ್ತಾರೆ ಬಾಬಾ, इसलिए अपनी आदतें होने कारण अपनी जिम्मेदारी फिर अपने पर ही रख देते हैं. ಬಾಬಾ ಹೇಳ್ತಾರೆ ಹಿಂದಿನಿಂದ ಮಾಡ್ಕೊಂಡು ಬಂದಿರತಕ್ಕಂಥ ಸಂಸ್ಕಾರದಿಂದ ಏನು ಮಾಡ್ತಾರೆ, ಮತ್ತೆ ಅವರು ಬಾಬಾಗೆ ಜಿಮ್ಮೆವಾರಿ ಕೊಡ್ಬಿಟ್ಟು ತಾವೇ ಜವಾಬ್ದಾರಿಯನ್ನು ತಗೊಂಡ್ಬಿಡ್ತಾರೆ. ಏಕೇಕ್ ಪಾಂಡವ್ ಅಗರ್ ಸಂಪೂರ್ಣ ಸಮರ್ಪಣ ಬನ್ಕರ್ ಹಿ ನಿಕ್ಲೆ ತೋ ಬತಾओ ಕ್ಯಾ ಹೋಗಾ. ಬಾಬಾ ಹೇಳ್ತಾರೆ ಒಬ್ಬೊಬ್ಬ ಪಾಂಡವ ಸಂಪೂರ್ಣ ಸಮರ್ಪಣ ಆಗಿಬಿಟ್ರೆ ಏನಾಗಲಿಕ್ಕಿಲ್ಲ ಅಂತಾರೆ ಬಾಬಾ. जब पांडव तैयार हो जावेगी तो कौरव और यादव मैदान में आ जाएंगे और फिर क्या होगा. ನೀವು ಪಾಂಡವರು ಸಂಪೂರ್ಣ ಅಲ್ಲಿ ಹೊರಗಡೆ ತೋರಿಸ್ತಾರಲ್ಲ ಮಹಾಭಾರತದಲ್ಲಿ, ಶಕ್ತಿ ಇತ್ತು ಇಲ್ಲ ಅಂತಲ್ಲ, ಕೌರವ್ರನ್ನ ಹೊಡೆಯೋದು. ಆದರೆ ಕೃಷ್ಣ ಏನು ಮಾಡ್ತಾನೆ, ಮೊದಲು ತಯಾರು ಮಾಡ್ತಾನೆ. ಅವರು ವನವಾಸಕ್ಕೆ ಹೋದಾಗ ಏನು ಮಾಡ್ತಾನೆ, ಅರ್ಜುನಿಗೇನು ಹೇಳ್ತಾನೆ, ನೀನು ಪಾಶುಪತಾಸ್ತ್ರ ಪಡ್ಕೋಬೇಕು ಅಂತಂದರೆ ಶಿವನ್ ತಪಸ್ಸು ಮಾಡು. ಭೀಮಗೊಂದು ತಪಸ್ಸು ಮಾಡೋಕ್ಕೆ ಹೇಳ್ತಾನೆ, ಯುಧಿಷ್ಠಿರಿಗೊಂದು ತಪಸ್ಸು ಮಾಡೋಕ್ಕೆ ಹೇಳ್ತಾನೆ. ಅವರನ್ನು ಸಂಪೂರ್ಣವಾಗಿ ತಯಾರು ಮಾಡಿಕೊಂಡು ಮೈದಾನದಲ್ಲಿ ಏನು ಮಾಡ್ತಾನೆ, ತಂದು ನಿಲ್ಲಿಸ್ತಾನಲ್ಲ, ಅಲ್ಲೇ ತೋರಿಸ್ತಾರೆ. ಅದು ಯಾರ್ದು, ನಮ್ಮದೇ ಇರ್ತಾರೆ ಬಾಬಾ, ನಮ್ಮದೇ ಯಾರ್ದಾರ ಅದು. ಆವಾಗ ನಿಮಗೇನಾಗ್ತದೆ, ಕೌರವರು ಯಾದವರು ಅಂದರೆ ಇದು ವಿಕಾರಗಳು, ಅದ್ರ ಮೇಲೆ ನಿಮಗೆ ಯುದ್ಧ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆವಾಗ ನೀವು ತಯಾರಾಗ್ತೀರಾ ಅಂತ ಹೇಳ್ತಾರೆ ಬಾಬಾ. ಆಪ್ಕಾ ರಾಜ್ಯ ಆಪ್ಕೋ ಪ್ರಾಪ್ತ ಹೋ ಜಾಯೇಗ. ನಮ್ಮ ರಾಜ್ಯ ಯಾವಾಗ ಸಿಗ್ತದೆ, ಸಂಪೂರ್ಣ ಪರವಾನೆ,
ಸಂಪೂರ್ಣ ಶಮಾದಲ್ಲಿ ನಾವು ಪರವಾನೆಗಳೇನಾಗಬೇಕು, ಸಮರ್ಪಣ ಆಗಬೇಕು. ಬಾಬಾ ಹೇಳ್ತಾರೆ, जब तक यह वायदा नहीं किया कि जो सोचेंगे, बोलेंगे, जो सुनेंगे, जो करेंगे, सो श्रीमत के बिना कुछ नहीं करेंगे. ಬಾಬಾ ಹೇಳ್ತಾರೆ, ಯಾವಾಗ ಆಗ್ತದೆ ಇದೆಲ್ಲ? सोचेंगे, बोलेंगे, जो सुनेंगे, जो करेंगे, सो श्रीमत के बिना कुछ नहीं करेंगे. ಸೋಚೆಂಗೆ ಅಂದರೆ ವಿಚಾರ ಮಾಡೋದು, ಮಾತಾಡೋದು, ಕೇಳೋದು, ಮಾಡೋದು, ಇದೆಲ್ಲ ಏನಿರ್ಬೇಕಂತಾರೆ ಬಾಬಾ? ಶ್ರೀಮತದ ಪ್ರಕಾರನೇ ನಡಿಬೇಕು. ನನ್ನ ಮನಸ್ಸು ಶ್ರೀಮತದ ಪ್ರಕಾರ ವಿಚಾರ ಮಾಡಬೇಕು. ನನ್ನ ಒಂದು ಮಾತು ಬಾಬಾ ಏನು ಮಾತಾಡೋದಿದ್ದಾರೋ ಅದೇ ಮಾತಾಡಬೇಕು. ಬಾಬಾ ಏನು ಕೇಳಂದಾರೋ ಅದೇ ಕೇಳಬೇಕು. ಬಾಬಾ ಏನು ಮಾಡಂದಿದ್ದಾರೋ ಅದೇ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಅದನ್ನು ಬಿಟ್ಟು ಬೇರೆ ಏನೋ ಮಾಡಂಗಿಲ್ಲ. ತಬ್ ತಕ್ ಇಸ್ ಭಟ್ಟಿ ಸೆ ಲಾಭ ನಹಿ ಲೇ ಸಕ್ತೆ ಹೇ. ಅಲ್ಲಿವರೆಗೂ ಈ ಭಟ್ಟಿಯ ಲಾಭ ನಿಮಗೆ ಆಗೋದಿಲ್ಲ. ಐಸಾ ಹಿ ಉಮಂಗ್ ಉತ್ಸಾಹ ಲೇಕರ್ ಆಯೆ ಹೋನ. ಇಂಥ ಒಂದು ಉತ್ಸಾಹವನ್ನು ತಗೊಂಡು ಇಲ್ಲಿ ಬಂದಿದ್ದೀರಲ್ಲ ಅಂತಾರೆ ಬಾಬಾ. ಬದಲ್ಕರ್ ಹಿ ನಿಕ್ಲೆಂಗೆ, ಕುಚ್ ಬನ್ಕರ್ ಹಿ ನಿಕ್ಲೆಂಗೆ. ಭಟ್ಟಿ ಹೆಂಗಿರ್ಬೇಕಿದು? ನಾನು ಇಲ್ಲಿಂದ ವಾಪಸ್ ಹೋಗಬೇಕಾದ್ರೆ ನಾನು ಚೇಂಜ್ ಆಗೇ ಹೋಗ್ತೀನಿ, ಏನಾದರೂ ಆಗೇ ಹೋಗ್ತೀನಿ. ಯಹ ಸೋಚ್ಕರ್ ಆಯೆ ಹೋನ, ಇದನ್ನು ವಿಚಾರ ಮಾಡೇ ಬಂದಿದ್ದೀರಲ್ಲ. ಘಬರಾಹಟ್ ತೋ ನಹಿ ಹೋತಿ ಹೇ. ಹೆದರಿಕಾಗತ್ತೇನೋ? ಆಗ್ತದೋ ಇಲ್ಲೋ? ಬಾಬಾ ಹೇಳ್ದಂಗೆ ಮಾಡೋಕ್ಕಾಗ್ತದೋ ಇಲ್ಲೋ? जितना जितना गहराई में जाएंगे उतना ही घबराहट गायब हो जाएगी. ಎಷ್ಟೆಷ್ಟು ನೀವು ಆಳಕ್ಕೆ ಹೋಗ್ತೀರಿ, ಜ್ಞಾನದ ಆಳಕ್ಕೆ ಹೋಗ್ತೀರಾ, ಅಷ್ಟು ನಿಮ್ಮ ಭಯ ಏನಾಗ್ಬಿಡ್ತದೆ? ಹೋಗ್ಬಿಡ್ತದೆ, ಗಾಯಬ ಆಗಿಬಿಡ್ತದೆ, ಗೊತ್ತಿಲ್ಲದಂಗೆ ಅದು ಹೋಗ್ತದೆ. जब तक किसी भी बात की गहराई में नहीं जाते हैं तो घबराहट आती है. ಎಲ್ಲಿವರೆಗೆ ನೀವು ಯಾವುದೇ ಒಂದು ಮಾತಿನ ಆಳದಲ್ಲಿ ಹೋಗೋದಿಲ್ವೋ ಅಲ್ಲಿ ತನಕ ಭಯ ಹೋಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಭಯ ಬರ್ತದೆ. जैसे सागर के ऊपर ऊपर की लहरों में घबराहट होती है, लेकिन सागर के तले में गहराई में क्या होता है? ಬಾಬಾ ಕೇಳ್ತಾರೆ, ಸಮುದ್ರದ ದಂಡಿ ಮೇಲೆ ನಿಂತಿರ್ತೀವಿ, ಅಲೆಗಳು ಜೋರ ಬಂದ ಕೂಡಲೇ ಏನಾಗ್ತದೆ? ಭಯ ಆಗ್ತದಲ್ಲ. ಆದರೆ ಸಾಗರದ ಕೆಳಗಡೆನೆ ಹೋದರೆ ಏನಾಗ್ಬೋದು? ಪೂರ್ತಿ ಸಾಗರದ ಕೆಳಗಡೆ ಹೋದರೆ ಏನಂತಾರೆ ಬಾಬಾ? ಬಿಲ್ಕುಲ್ ಶಾಂತ್ और ಶಾಂತ್ के साथ ಪ್ರಾಪ್ತಿ भी होती है. ಮೇಲ್ ನಿಂತ್ರೆ ಏನು ಸಿಗ್ತದೆ ನಮಗೆ? ಸಾಗರದ ಮೇಲೆ ನಿಂತ್ರೆ ಏನು ಸಿಗ್ತದೆ? ಒಂದು ಭಯ ಆಗ್ತದೆ, ಇಲ್ಲ ಚಿಪ್ ಸಿಗ್ತಾವೆ ಅಷ್ಟೇ ನಮಗೆ. ಚಿಪ್ಪ ಶಂಖ ಸಿಗ್ತಾವಲ್ಲ, ಅವು ಅಷ್ಟೇ ಸಿಗ್ತಾವೆ. ಸಾಗರದ ಒಳಗಡೆ ಹೋದರೆ ಏನು ಸಿಗ್ತಾವೆ? ಮುತ್ತು ರತ್ನ ಎಲ್ಲ ಸಿಗ್ತದೆ. ಇಲ್ಲಿ ನಮಗೇನು ಸಿಗ್ತದೆ? ಬಾಬಾನೊಳಗಡೆ ಎಷ್ಟೆಷ್ಟು ಹೋಗ್ತೀವೋ ಅಷ್ಟು ಶಾಂತ ಶಕ್ತಿ ಸಿಗ್ತದೆ. इसलिए जो भी कोई घबराहट की बात आए तो गहराई में चले जाना तो घबराहट गायब हो जाएगी. ಬಾಬಾ ಕೇಳ್ತಾರೆ, ಯಾವುದೇ ಒಂದು ಮಾತಿನಲ್ಲಿ ನಿಮಗೆ ಭಯ ಆಗ್ತಿತ್ತು ಅಂತಂದರೆ ಏನು ಮಾಡಿಬಿಡ್ಬೇಕು? ಜ್ಞಾನದ ಆಳಕ್ಕೆ ಹೋಗಿಬಿಟ್ರೆ ಆ ಭಯ ಯಾವಾಗ ಹೋಗಿರ್ತದೋ ನಮಗೆ ಗೊತ್ತಿರಲ್ಲ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, अब लक्ष्य और लक्षण कौन से धारण करने हैं? ಬಾಬಾ ಕೇಳ್ತಾರೆ, ಈಗ ನಮ್ಮ ಲಕ್ಷ್ಯ ಏನು, ನಮ್ಮ ಗುರಿ ಏನು, ನಮ್ಮ ಲಕ್ಷಣ ಏನು ಧಾರಣೆ ಮಾಡ್ಕೊಳ್ಬೇಕು ಅಂತ ಕೇಳ್ತಾರೆ ಬಾಬಾ. इसमें जो नंबर 1 होंगे उनका क्या करेंगे? ಅದರಲ್ಲಿ ನಂಬರ್ 1 ಆದ್ರಿ ಅಂತಂದರೆ ಏನು ಮಾಡ್ತೀರಾ? ಭವಿಷ್ಯ ಮೇ ತೋ ರಾಜಧಾನಿ ಲೇಂಗೆ. ಭವಿಷ್ಯದಲ್ಲಿ ನಮಗೇನು ಸಿಗ್ತದೆ? ರಾಜ್ಯ ಸಿಗ್ತದೆ. ಬಾಬಾ ಹೇಳ್ತಾರೆ, ಲೇಕಿನ್ ಯಹಾ ಭೀ ಸೌಗಾತ್ ಮಿಲೇಗಿ. ಆದರೆ ಇಲ್ಲಿನೂ ನಿಮಗೇನು ಸಿಗ್ತದೆ? ಗಿಫ್ಟ್ ಸಿಗ್ತದೆ. ಇಸ್ಲಿಯೇ ಹರ್ ಏಕ್ ಯಹಿ ಪ್ರಯತ್ನ ಕರೆ ಕಿ ಹಮ್ ತೋ ನಂಬರ್ 1 ಮೇ ಆಯೆಂಗೆ. ಬುದ್ಧಿಯೊಳಗೆ ಏನಿರ್ಬೇಕು ಯಾವಾಗಲೂ? ನಾವೇನ್ರಿ ದಾದಿಗಳು ಅವರೆಲ್ಲ ಅಷ್ಟದಾರ, ಅವರೆಲ್ಲ ಮಾಡ್ಯಾರ, ನಮಗೇನಾಗ್ತದೆ? ನಿಮಗೆ ಆಗ್ತದೋ ಬಿಡ್ತದೋ ಗೊತ್ತಿಲ್ಲ, ಗುರಿ ಮಾತ್ರ ಏನು ಇಟ್ಕೋಬೇಕು? ನಾನು ನಂಬರ್ 1 ಆಗೇ ಆಗ್ತೀನಿ,
ಸತ್ಯುಗದ ರಾಜಧಾನಿ ತಗೊಳ್ತೀನಿ, ನಾನೇ ಲಕ್ಷ್ಮಿ ಆಗ್ತೀನಿ ಅನ್ನೋ ಗುರಿ ಇರಬೇಕು ತಲೆಯಲ್ಲಿ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, 2 ನಂಬರ್ ವಾಲೆ ಕೋ ನಹಿ ಮಿಲೇಗಾ, 2ನೇ ನಂಬರ್ದವ್ರಿಗೆ ಸಿಗೋದಿಲ್ಲ. ಜೋ ವಿನ್ ಕರೆಂಗೆ ಓ 1 ನಂಬರ್ ಪಾಯಂಗೆ. ಯಾರು ಗೆದಿತೀರಾ ಇಲ್ಲೇ ಅವರೇ ನಂಬರ್ 1 ಆಗ್ತೀರಾ. ವಿನ್ ಕರ್ನೆ ಕಿ ಕೋಶಿಶ್ ಕರೋ ತೋ 1 ಜಾಯಂಗೆ. ಬಾಬಾ ಹೇಳ್ತಾರೆ, ಗೆದಿಯೋಕೆ ಪ್ರಯತ್ನ ಪಟ್ಟರೆ ನೀವು ಗೆಲ್ತೀರಾ ಅಂತ ಹೇಳ್ತಾರೆ ಬಾಬಾ. ಅಚ್ಚಾ ಆಪ್ಕೋ ಬಿಂದಿ ಲಗಾನಿ ಹೇ. ಬಂದರು ಬಾಬಾ ಲಾಸ್ಟಿಗೆ. ಎಲ್ಲಿಗೆ ಬಂದರು ಬಾಬಾ? ಏನು ಮಾಡಬೇಕು ಎಲ್ಲದಕ್ಕೂ? ಬಿಂದು ಬಿಂದು ಬಿಂದು. ಅವ್ರು ಹಂಗಂದ್ರೆ ಹ್ಞೂ ಬಿಂದು, ಇವ್ರು ಹಿಂಗಂದ್ರೆ ಹ್ಞೂ ಬಿಂದು, ಅವ ಹಂಗನ್ನ ಹ್ಞೂ ಬಿಂದು. ಎಲ್ಲದಕ್ಕೂ ಏನು ಮಾಡ್ತದ? ಯಾಕೆ ಅಂತ ಒಟ್ಟ ಪ್ರಶ್ನೆ ಮಾಡೋಂಗಿಲ್ಲ. ಅದು ಶ್ರೀಮತ ಇಲ್ಲ, ನಮಗದು ಹಕ್ಕಿಲ್ಲ. ಇವ್ರು ಹಿಂಗೆ ಯಾಕೆ ಅಂತ ಅನ್ನೋಕ್ಕೆ ನಮಗೆ ಹಕ್ಕಿಲ್ಲ. ಹಕ್ಕು ಬಾಬಾಗೂ ಇಲ್ಲ, ಬಾಬಾಗೂ ಹಕ್ಕಿಲ್ಲ. ಯಾಕೆ? ಡ್ರಾಮಾ ಏನಾಗ್ಬಿಟ್ಟಿದೆ, ಬನಿ ಬನಾಯಿ ಡ್ರಾಮಾ. ಬಾಬಾಗೂ ಏನು ಚೇಂಜ್ ಮಾಡೋಕ್ಕಾಗೋದಿಲ್ಲ. ಅವನೇ ಕೂತಿದ ಮೇಲೆ ನಮ್ದೇನದೆ? ಬಾಬಾ ಹೇಳ್ತಾರೆ, ಅಚ್ಚಾ ಆಪ್ಕೋ ಬಿಂದಿ ಲಗಾನಿ ಹೇ, ವಾ ಬಿಂದಿ ರೂಪ್ ಹಿ ಹೋ. ಇನ್ನೂ ಬಿಂದಿ ಹಾಕಬೇಕಾಗಿದೆ, ಬಿಂದು ಆಗಿಬಿಟ್ಟಿದ್ದೀರೋ ಅಂತ ಕೇಳ್ತಾರೆ ಬಾಬಾ. ಟೀಕೆ ಕಿತನೆ ಪ್ರಕಾರಕ್ಕೆ ಹೋತೆ ಹೇ. ಟಿಕ್ಕ ಎಷ್ಟು ಪ್ರಕಾರದಿದಾವಲ್ಲ, ಹಿಂಗೆ ಅಡ್ಡ ಹಚ್ಕೋತಾರೆ, ನಾಮ ಹಚ್ಕೋತಾರೆ, ಗುಂಡು ಹಚ್ಕೋತಾರೆ, ಸ್ಟಾರ್ ಹಚ್ಕೋತಾರೆ. ಅದನ್ನು ಹೇಳ್ತಾರೆ ಬಾಬಾ. ಆಜ್ ಆಪ್ಕೋ ಡಬಲ್ ಟೀಕಾ ಲಗಾತೆ ಹೇ. ಮ್ಯಾಲೊಂದು ಹಚ್ಕೋತಾರೆ, ಕೆಳಗೊಂದು ಹಚ್ಕೋತಾರೆ, ಕೆಳಗೊಂದು ಹಚ್ಕೋತಾರೆ, ಮ್ಯಾಲೊಂದು ಹಚ್ಕೋತಾರೆ, ಡಬಲ್ ಹಚ್ಕೋತಾರೆ ಅಂತ ಹೇಳ್ತಾರೆ ಬಾಬಾ. संगम पर निरोगी बनने का और भविष्य में राज्य भाग का बिंदी रूप की स्मृति रखने के लिए बिंदी लगाते हो. ಅದಕ್ಕೆ ಬಾಬಾ ಹೇಳ್ತಾರೆ, ಈ ಸಂಗಮದಲ್ಲಿ ನೀವು ಹೆಂಗಿರಬೇಕು? ನಿರೋಗಿ ಅಂದ್ರೆ ಇದ್ರದ್ದಲ್ಲ, ದೇಹದ ನಿರೋಗಿ ಹೇಳ್ತಿಲ್ಲ ಬಾಬಾ. ಎದ್ರದ್ದು? ಮನಸ್ಸಿನಿಂದ ನಿರೋಗಿ. ನಾವೆಲ್ಲ ರೋಗಿಷ್ಟಿದೀವಿ. ಮ್ಯಾಲ ದೊಡ್ಡ ನಾವು ಆರಾಮದೀವಿ ಅಂತ ತಿಳ್ಕೊಂಡು ಹೋಗ್ತೀವಿ. ಯಾರೂ ಆರಾಮಿಲ್ಲ. ನಾವು ಒಳಗಡೆ ಏನದ? ಹೊಲಸು ಕಿಚಡಿ ಪಟ್ಟಿ ಅದ ಒಳಗಡೆ. ಅವ್ರ ಹಂಗೆ ಇವ್ರು ಹಿಂಗೆ, ಅವ್ರ ಹಂಗೆ ಇವ್ರು ಹಿಂಗೆ ಅಂದ್ರೆ ಏನು? ಮತ್ತು ಪೇಷಂಟ್ ಅಂದಂಗೆ ಬಾಬಾ ಹೇಳ್ತಾರೆ, ಸಂಗಮ್ ಪರ್ ನಿರೋಗಿ ಬನನೆ ಕಾ ಅವ್ರ ಭವಿಷ್ಯ ಮೇ ರಾಜ್ಯಭಾಗ ಕಾ ಆಗಬೇಕು ಅಂದರೆ ಏನು ಮಾಡಂತ ಹೇಳ್ತಾರೆ ಬಾಬಾ? बिंदी रूप की स्मृति रखने के लिए बिंदी लगाते हो. ಪ್ರತಿದಿನ ನಾವೇನು ಹಚ್ಕೊತೀವಲ್ಲ, ಹಚ್ಕೊಳ್ಳೋ ಮುಂದೆ ನಮಗೆ ಸ್ಮೃತಿ ಇರಬೇಕು. ಏನು? ನಾನು ಬಿಂದಿ. ನಾನು ಅಂದರೆ ನಾನಾತ್ಮ ಬಿಂದಿ. ಅದು ನೆನಪಿರಬೇಕು ಅಂತಾರೆ ಬಾಬಾ. ಬಿಂದಿ ಲಗಾತೆ ಬಿಂದಿ ಬನ್ ಜಾಯಂಗೆ. ಬಿಂದಿ ಹಚ್ಕೊಳ್ತಾ ಏನು ಮಾಡ್ಬೇಕು ನಾವು? ಬಿಂದಿ ಆಗಬೇಕು. ಏನು ಕುಂಕುಮ ಹಚ್ಕೊಳ್ಳೋ ಮುಂದೆ ಏನಿರ್ಬೇಕು ನಮಗೆ? ಟಿಕ್ಲಿ ಹಚ್ಕೊಳ್ಳೋಗೊಮ್ಮೆ ಏನಿರಬೇಕು? ನಾನು ಬಿಂದಿ. ಅದಕ್ಕೆ ಅದನ್ನು ಮಾಡಿದರು ನಮ್ಮ ಹಿಂದೂ ಸಂಪ್ರದಾಯದವರು. ಕುಂಕುಮ ಹಚ್ಚ್ರಿ ಅಂದ್ರೆ ಏನು ಅರ್ಥ? ಅದು ನೀನು ಬಿಂದಿ, ನೀನಾತ್ಮ, ನೀನು ಬಿಂದಿ, ನೀನಾತ್ಮ ಅಂತ ಹೇಳೋದ್ರ ಸಲುವಾಗಿ ಕುಂಕುಮ ಹಚ್ಚಿದ್ರ ಹೊರತು ಅದನ್ನು ಬಿಟ್ವಿ ಏನು ಮಾಡೋದು? ಬರೀ ಕುಂಕುಮ ಹಚ್ಚು ಚಲೋ ಆಗ್ತದೆ, ಕುಂಕುಮ ಹಚ್ಕೊ ಚಲೋ ಆಗ್ತದೆ. ಏನು ಚಲೋ ಆಗೋದು? ಬಾಬಾ ಹೇಳ್ತಾರೆ, बिंदी लगाते बिंदी बन जाएंगे. कोई भी व्यर्थ संकल्प आए तो उनको बिंदी लगा दो. ಬಿಂದಿ ಆಗು ಅದ್ರ ಅರ್ಥನ ಮತ್ತೆ ಹೇಳ್ತಾರೆ ಬಾಬಾ. ಏನು ಬಿಂದಿ ಆಗೋದಂದ್ರೆ ಏನು? ಒಳಗಡೆ ಏನಾರ ಸಂಕಲ್ಪ, ವ್ಯರ್ಥ ಸಂಕಲ್ಪ ಬಂದರೆ ಅದಕ್ಕೂ ಏನು ಮಾಡೋದು? ಫುಲ್ ಸ್ಟಾಪ್. ಬಾಬಾ ಹೇಳ್ತಾರೆ, ಆ ರೀತಿ ನೀವು ಬಿಂದಿ ಲಗಾದೋ ತೋ ಬಿಂದಿ ಬನ್ ಜಾಯಂಗೆ. ಈ ಥರ ನೀವು ಬಿಂದಿ ಹಾಕೋತ ಹೋದರೆ ನೀವು ಏನಾಗ್ಬಿಡ್ತೀರಾ? ಬಿಂದು ಆಗಿಬಿಡ್ತೀರಾ. ಅಚ್ಚಾ, ಓಂ ಶಾಂತಿ.